ಇಂಜಿನ್ ಕೆಲಸ ನೀವು ಒಬ್ಬರೇ ಮಾಡ್ತೀರಾ? ಇಲ್ಲ, ಇಬ್ರು 3 ಜನ ಮಾಡ್ತೀವಿ. 3 ಜನ. 3 ಜನ. ಎಷ್ಟು ಜನಕ್ಕೆಲ್ಲ ಮಾಡಿ ಕೊಡ್ತೀರಾ ಸರ್? ನಾವು ಆಯ್ಕೆ ಮಾಡ್ಬೇಕು, ನಾವು ಟಾಟಾ ಮಿಸ್ತ್ರಿ ಆಗ್ಬೇಕು, ಲೈಲ್ಯಾಂಡ್ ಮಿಸ್ತ್ರಿ ಆಗ್ಬೇಕು, ಹೌದು, ಅದೇ ಆ ತರ. ಹೌದು. ಓಕೆ, ನಿಮಗೆಲ್ಲ ಲೈಲ್ಯಾಂಡ್ ಮಿಸ್ತ್ರಿ ಆಗುವಂತ ಲೈಲ್ಯಾಂಡ್ ಮಿಸ್ತ್ರಿ ಆಗ್ಬೇಕು ಅಂತ ನಾವು ಆಸೆ ಇತ್ತು. ಆಸೆ ಇತ್ತು. ಲೈಲ್ಯಾಂಡ್ ಗಾಡಿ ಹೊಸದಾಗಿ ಪ್ರಿಪೇರ್ ಮಾಡೋರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ ಸರ್ ಓನರ್ಗಳಿಗೆ? ಓನರ್ಗೆ ನಾವು ಹೇಳ್ತೀವಿ, ಸರ್ ಈ ಗಾಡಿ ಮೇಂಟೆನೆನ್ಸ್ ಎಲ್ಲ ನೀವೇ ಮಾಡೋದಾ? ನಾವೇ ಮಾಡೋದು. ಸರ್ ಯಾವ ಗಾಡಿಯಿಂದ ಮೇಂಟೆನೆನ್ಸ್ ಕಲ್ತಿರೋದು ಸರ್ ನೀವು? ಸರ್ ನೀವು ನೋಡಿದಾಗೆ ಯಾವ್ದೆಲ್ಲ ದೊಡ್ಡ ಕೆಲಸ ಅಂತ ಬರುತ್ತೆ ಸರ್ BS6 ಅಲ್ಲಿ? BS6 ಅಲ್ಲಿ ಜಾಸ್ತಿ ಬರ್ತಾ ಇದೆ ಇವಾಗ, ಎಲೆಕ್ಟ್ರಿಷಿಯನ್ ಕೆಲಸನೇ ಜಾಸ್ತಿ ಬರ್ತಾರೆ. ಸರ್ ನಮಸ್ತೆ. ನಮಸ್ತೆ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಖಾನ್ ಅಂತ. ಖಾನ್ ಅಂತ. ಖಾನ್. ಓಕೆ, ಖಾನ್. ಹೆಸರೇ ಖಾನ್ ಅಂತ. ಓಕೆ ಸರ್, ನೀವು ಈ ಕಂಪನಿಯಲ್ಲಿ ಏನ್ ಕೆಲಸ ಮಾಡ್ತಾ ಇರೋದು? ಸರ್ ನಾವು ಡ್ರೈವರ್ ಕೆಲಸ ಮಾಡ್ತೀವಿ. ಡ್ರೈವರ್ ಡ್ಯೂಟಿ. ಸ್ವಲ್ಪ ಜನ ಹೇಳ್ತಾರೆ ಮೇಂಟೆನೆನ್ಸ್ ಎಲ್ಲ ಮಾಡ್ತಾ ಇರಂತ. ಮೇಂಟೆನೆನ್ಸ್ ಮಾಡ್ತೀವಿ, ಡ್ರೈವರ್ ಕೆಲಸನೂ ಮಾಡ್ತೀವಿ. ಎರಡು ಕೆಲಸ ಮಾಡ್ತೀರಾ? ಯಾವ್ದು ಬೆಸ್ಟ್ ಸರ್ ನಿಮಗೆ? ಯಾವ್ದು ಬೆಸ್ಟ್ ಸರ್ ನಿಮಗೆ? ನಮ್ಗೆ ಮೇಂಟೆನೆನ್ಸ್ ಬೆಸ್ಟ್. ಡ್ರೈವರ್ ಕೆಲಸನೂ, ಡ್ರೈವರ್ ಇರೋ ಟೈಮಲ್ಲಿ ನಾವು ಡ್ರೈವರ್ ಹೋಗ್ತೀವಿ. ಓಕೆ, ಡ್ರೈವರ್ ಇರುವಾಗ ಡ್ರೈವರ್ ಕೆಲಸ ಹೋಗ್ತೀರಾ? ಬದ್ಲಿ ತರನಾ? ಬದ್ಲಿ ತರ ಎಲ್ಲಾ ಕಂಪನಿಗೆ ಹೋಗ್ತೀರಾ? ಕಂಪನಿ ಅಂದ್ರೆ ಇದು ಇವ್ರ ಕಂಪನಿಗೆ ಮಾತ್ರ ಹೋಗ್ತೀವಿ. ಯಾವ ಕಂಪನಿ ಸರ್ ಇದು? AR ಟ್ರಾವೆಲ್ಸ್. ಸರ್ ಈ ಗಾಡಿ ಮೇಂಟೆನೆನ್ಸ್ ಎಲ್ಲ ನೀವೇ ಮಾಡೋದಾ? ನಾವೇ ಮಾಡೋದು. ಸರ್ ಯಾವ ಗಾಡಿಯಿಂದ ಮೇಂಟೆನೆನ್ಸ್ ಕಲ್ತಿರೋದು ಸರ್ ನೀವು? ನಾವು ಲೈಲ್ಯಾಂಡ್ ಬೇರೆ ಯಾವ್ದು ಮಾಡಲ್ಲ? ನಾವು ಲೈಲ್ಯಾಂಡ್ ಅಷ್ಟೇ. ಎಷ್ಟು ಟೈಮ್ ಇಂದ ಸರ್ ಮೇಂಟೆನೆನ್ಸ್ ಕೆಲಸ ಸ್ಟಾರ್ಟ್ ಮಾಡಿರೋದು? ನಾವು ಸುಮಾರು ಒಂದು 10 ವರ್ಷದಿಂದ ಮಾಡ್ತಾ ಇದ್ವಿ. 4 ವರ್ಷ? 4-5 ವರ್ಷದಿಂದ ಮಾಡ್ತಾ ಇದ್ವಿ ಮೇಂಟೆನೆನ್ಸ್ ಕೆಲಸ. ಅದಕ್ಕಿಂತ ಮೊದಲು ಏನ್ ಮಾಡ್ತಾ ಇದ್ರಿ ಸರ್? ಮೊದ್ಲೇ ಡ್ರೈವರ್ ಕೆಲಸ ಅದು ಇದು ಮಾಡ್ತಿದ್ವಿ. ಸರ್ ಹೇಗೆ ಕಲ್ತಿರೋದು ಮೇಂಟೆನೆನ್ಸ್? ಅಂದ್ರೆ ನಾವು ಗಾಡಿ ಕೆಲಸ ನೋಡ್ಬಿಟ್ಟು ಏನಿದೆ ಕೆಲಸ ಅದೆಲ್ಲ ಚೆಕ್ ಮಾಡಿ ಮಾಡ್ಕೊಡ್ತೀವಿ. ನಾವು ಕಲ್ತಿದ್ದು ಮೆಕ್ಯಾನಿಕ್ ಫಸ್ಟ್ ಕೆಲಸ ಕಲ್ತಿ, ಆಮೇಲೆ ಮೇಂಟೆನೆನ್ಸ್ ಕೆಲಸ ಮಾಡಿ. ಓಕೆ, ಬೇರೆಯವ್ರ ಹತ್ರ ಹೋಗಿ ಕಲ್ತಿರೋದು. ಹೌದು. ಹಾಗೆ ಅಲ್ವಾ? ಹೌದು. ಹೇಗೆ ಸರ್? ಅಂದ್ರೆ ಮೆಕ್ಯಾನಿಕ್ ಕೆಲಸ ಅಂದ್ರೆ ತುಂಬಾ ಹೆವಿ ಅಲ್ವಾ? ಬಹಳ ಹೆವಿ ಇದೆ ಸರ್. ಏನೆಲ್ಲ ಕೆಲಸ ಮಾಡ್ತೀರಾ ಸರ್ ನೀವು ಲೈಲ್ಯಾಂಡ್ ಗಾಡಿಯಲ್ಲಿ? ಇಂಜಿನ್ ಮಾಡ್ತೀವಿ, ಅಬ್ಗಿರೀಸು, ಜಾಯಿಂಟ್ ಓಪನ್ ಎಲ್ಲ ಮಾಡ್ತೀವಿ. ಅಂಡರ್ ಚಾಸಿ ಕೆಲಸ ಎಲ್ಲ ಮಾಡ್ತೀವಿ. ಅಂಡರ್ ಚಾಸಿ. ಓಕೆ ಸರ್, ನೀವು ಯಾವ ಕೆಲಸದಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ಇದಿಷ್ಟು ಕೆಲಸದಿಂದ? ನಾವು ಇಂಜಿನ್ ಕೆಲಸದಲ್ಲಿ ಮಾಡ್ತೀವಿ. ಇಂಜಿನು, ಅಂಡರ್ ಚಾಸಿ ಕೆಲಸ ಎಲ್ಲ ಮಾಡ್ತೀವಿ. ತುಂಬಾ ಎಕ್ಸ್ಪರ್ಟ್ ಇದ್ದೀರಾ? ಎಕ್ಸ್ಪರ್ಟ್. ಇಂಜಿನ್ ಕೆಲಸ ನೀವು ಒಬ್ಬರೇ ಮಾಡ್ತೀರಾ? ಇಲ್ಲ, ಇಬ್ರು 3 ಜನ ಮಾಡ್ತೀವಿ. 3 ಜನ. ಎಷ್ಟು ಜನಕ್ಕೆಲ್ಲ ಮಾಡಿ ಕೊಡ್ತೀರಾ ಸರ್? 3 ಜನ 4 ದಿನ 5 ದಿನ ಅದರಲ್ಲೇ ಆಗುತ್ತೆ. 4 ದಿನ 5 ದಿನ. ಸರ್ ನೀವು ಹೇಗೆ ಕಲ್ತಿರೋದು? ಸ್ವಲ್ಪ ಜನ ಹೇಳ್ತಾರೆ ಇಂಜಿನ್ ನೋಡ್ಲಿಕ್ಕೆ ಅಷ್ಟೇ ಹೊರಗಡೆ ಚಿಕ್ಕದೇ ಇರುತ್ತೆ, ಅದು ಓಪನ್ ಮಾಡಿ. ನಾವು ಚಿಕ್ಕದ್ರಿಂದ ಕೆಲಸ ಮಾಡ್ತಾ ಇರೋದು, ಮೆಕ್ಯಾನಿಕ್ ಕೆಲಸನೇ ಮಾಡ್ತಿದ್ವಿ. ಚಿಕ್ಕ ಡ್ರೈವರ್ ಕೆಲಸ ಮಾಡಿ ಕಲ್ಸಿದ್ದು. ಲೈಲ್ಯಾಂಡ್ ಮತ್ತೆ ಬೇರೆ ಯಾವ್ದು ಮುಟ್ಟಲ್ಲ? ಇಲ್ಲ ಮುಟ್ಟಲ್ಲ. ಇವಾಗ ಸೆನ್ಸರ್ ಗಾಡಿ ಎಲ್ಲ ಮುಟ್ಲಿಕ್ಕೆ ಆಗ್ತಾ ಇದೆ ನಿಮ್ಮ ಹತ್ರ? ಮಾಡ್ತಾ ಇದೀವಲ್ಲ, ಸೆನ್ಸರ್ ಗಾಡಿ ಕೆಲಸ ಮಾಡ್ತೀರಾ? ಮಾಡ್ತೀವಿ. ಮತ್ತೆ ಸ್ವಲ್ಪ ಜನ ಹೇಳ್ತಾರೆ ಶೋರೂಮ್ಗೆ ಹೋಗ್ಬೇಕು ಅದು ಹಾಗೆ ಹೀಗೆ ಅಂತ. ಇಲ್ಲ ಮಾಡ್ತೀವಿ, ಅದನ್ನು ಮಾಡ್ತೀವಿ. ಶೋರೂಮ್ಗೆ ಜಾಸ್ತಿ ಹೋಗ್ತದೆ ಗಾಡಿ. ಇವಾಗ ಓನರ್ ಮೇಂಟೈನ್ ಅಂದ್ರೆ ಅಲ್ಲಿ ಶೋರೂಮ್ಗೆ ಪಾರ್ಟ್ಸ್ ಇಲ್ಲಿ ಹೊರಗಡೆ ಸಿಕ್ಕಲ್ಲ ಅಂತ ಅಲ್ಲಿ ಹೋಗ್ತೀವಿ. ಹೊರಗಡೆ ಎಲ್ಲ ಸಿಕ್ಕಲ್ಲ ಪಾರ್ಟ್ಸ್ ಕರೆಕ್ಟ್ ಆಗಿ ಅಂತ ಶೋರೂಮ್ಗೆ ಹೋಗ್ತೀರಾ? ಇವಾಗೆಲ್ಲ ಗಾಡಿ ಕಮ್ಮಿ ಆಗಿದೆಲ್ಲ? ಕಡಿಮೆ ಆಗಿದೆ ನಿಮ್ಮ ಹತ್ರ? ನಮ್ಮ ಹತ್ರ ಕಡಿಮೆ. ಸರ್ ಲೈಲ್ಯಾಂಡ್ ಗಾಡಿ ಏನಕ್ಕೆ ಜನ ಆಯ್ಕೆ ಮಾಡ್ತಾರೆ ಸರ್? ಲೈಲ್ಯಾಂಡ್ಲಿ ಕೆಲಸ ಜಾಸ್ತಿ ಬರಲ್ಲ. ಲೈಲ್ಯಾಂಡ್ ಅವಾಗ ಏನೋ ಪ್ರಾಬ್ಲಮ್ ಬರಲ್ಲ.
ಲೈಲ್ಯಾಂಡ್ ಕೆಲಸ ಎಲ್ಲ Okay. ಅದರಲ್ಲಿ ಲೈಲ್ಯಾಂಡ್ ಲೈಕ್ ಮಾಡ್ತಾರೆ. ಓಕೆ, ಇವಾಗ BS6 ಅಲ್ಲಿ ತುಂಬಾ ಕೆಲಸ ಬರ್ತಾ ಇದೆ ಅಂತ ಸ್ವಲ್ಪ ಜಾಸ್ತಿ ಬರುತ್ತೆ ಕೆಲಸ ಲೈಲ್ಯಾಂಡ್ ಅಲ್ಲಿ. BS6 ಅಲ್ಲಿ. ಹೌದು, BS4 ಗಾಡಿ ಚೆನ್ನಾಗಿರ್ತದೆ. BS4 BS3 ಎಲ್ಲ ಅದು ಓಕೆ ಗಾಡಿ ಅದೆಲ್ಲ. ಈ ಗಾಡಿ ಅಷ್ಟು ಚೆನ್ನಾಗಿಲ್ಲ ಅಂತ ಅಲ್ವಾ? ಈಗ BS6 ನಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳು ಜಾಸ್ತಿ. ಪ್ರಾಬ್ಲಮ್, ಸೆನ್ಸಾರ್ ಪ್ರಾಬ್ಲಮ್, ಸೆನ್ಸರ್ ಪ್ರಾಬ್ಲಮ್, ಸ್ಟಾರ್ಟಿಂಗ್ ಅದು ಇದು ಇದೆ. ಹಾಗೆ ಸರ್, ನೀವು ನೋಡಿದಾಗೆ ಯಾವ್ದೆಲ್ಲ ದೊಡ್ಡ ಕೆಲಸ ಅಂತ ಬರುತ್ತೆ ಸರ್ BS6 ಅಲ್ಲಿ? BS6 ಅಲ್ಲಿ ಜಾಸ್ತಿ ಬರ್ತಾ ಇದೆ ಇವಾಗ ಎಲೆಕ್ಟ್ರಿಷಿಯನ್ ಕೆಲಸನೇ ಜಾಸ್ತಿ ಬರುತ್ತೆ. ಎಲೆಕ್ಟ್ರಿಷಿಯನ್ ಕೆಲಸ. ಎಲೆಕ್ಟ್ರಿಷಿಯನ್ ಕೆಲಸ ಅದಕ್ಕೆ ಲ್ಯಾಪ್ಟಾಪ್ ಹಚ್ಚಲೇಬೇಕು. ಲ್ಯಾಪ್ಟಾಪ್ ಹಚ್ಚಲೇಬೇಕು. ನೀವು ಹಚ್ಚಿದ್ದೀರಾ? ನಾವು ಆಯ್ತಲ್ಲ, ಕಂಪ್ನಿಗೆ ಹೋಗ್ಬೇಕು, ಶೋರೂಮಿಗೆ ಹೋಗ್ಬೇಕು. ಓಕೆ, ಗೊತ್ತಾಗುತ್ತೆ ನಮ್ಗೆ. ನಾವು ಅವ್ರು ಹೇಳಿದ್ರೆ ನಾವು ಏನಿದೆ ಮಾಡ್ಕೊಡ್ತೀವಿ ಅಷ್ಟೇ. ಲಾರಿನೂ ಮಾಡ್ತೀರಾ? ಲಾರಿನೂ ಮಾಡ್ತೀವಿ. ಲಾರಿ ಕೆಲಸನೂ ಮಾಡ್ತೀರಾ? ಎಲ್ಲ ಲೈಲ್ಯಾಂಡ್ ಎಲ್ಲಾರು ಮಾಡ್ತೀವಿ, ಯಾವ್ದು ಬಿಡಲ್ಲ. ಟಾಟಾ ಇಲ್ಲ, ಟಾಟಾ ಆಯ್ಚರ್ ಅದೆಲ್ಲ ನಾವು ಮುಟ್ಟಲ್ಲ. ಲೈಲ್ಯಾಂಡ್ ಮಾತ್ರ. ಏನಕ್ಕೆ ಸರ್ ಹಾಗೆ? ಲೈಲ್ಯಾಂಡ್ ಈಜಿ ಇದೆ ಕೆಲಸ ಪಾರ್ಟ್ಸ್ ಜಲ್ದಿ ಸಿಕ್ಕುತ್ತೆ, ಅದಕ್ಕೆ ನಾವು ಮಾಡ್ತೀವಿ. ಅದಕ್ಕೆ ಟಾಟಾ ಎಲ್ಲ ಸಿಗಲ್ವಾ? ಟಾಟಾಲಿ ಸಿಕ್ಕುತ್ತೆ ಪಾರ್ಟ್ಸ್, ಅಂದ್ರೆ ಲೇಟು. ಇದರಲ್ಲಿ ಅಂದ್ರೆ ಸರ್ವಿಸ್ ಜಲ್ದಿ ಸಿಕ್ಕುತ್ತೆ ಪಾರ್ಟ್ಸ್ ಲೈಲ್ಯಾಂಡ್ ಅಲ್ಲಿ. ಸರ್, ಇದು ಎಷ್ಟು ಮೀಟರ್ ಗಾಡಿ? ಇದು 12 ಮೀಟರ್. ಓಡಿಸ್ಲಿಕ್ಕೆಲ್ಲ ತುಂಬಾ ಈಸಿ ಅಲ್ವಾ? ಈಸಿ ಇದೆ ಅದು ಈ ಗಾಡಿ. ಇದಕ್ಕಿಂತ ದೊಡ್ಡ 13.5 ತುಂಬಾ ಕಷ್ಟ. ಸ್ವಲ್ಪ ಕಟ್ಟಿಂಗ್ ಅದೆಲ್ಲ ಕಷ್ಟ ಇದೆ, ಘಾಟಿ ಸೆಕ್ಷನ್ ಅಲ್ವಾ? ಹೌದು. ಲೈಲ್ಯಾಂಡ್ ಗಾಡಿ ಹೊಸದಾಗಿ ಪ್ರಿಪೇರ್ ಮಾಡೋರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ ಸರ್ ಓನರ್ಗೆ ನಾವು ಹೇಳ್ತೀವಿ, ಲೈಲ್ಯಾಂಡ್ ಚೆನ್ನಾಗಿರ್ತದೆ ಗಾಡಿ, ಮತ್ತೆ ಓವರ್ ಕೆಲಸ ಬರಲ್ಲ, ಎಲ್ಲ ಹೇಳ್ತೀವಿ. ನಾವು ಅದೇ ಹೇಳ್ತೀವಿ, ನಾವು ಲೈಲ್ಯಾಂಡ್ ಎಕ್ಸ್ಪೀರಿಯನ್ಸ್ ನಾವು ಚೆನ್ನಾಗಿ ಮಾಡ್ತೀವಿ, ಕೆಲಸ ಮಾತ್ರ ಚೆನ್ನಾಗಿರ್ತದೆ, ಅದರಲ್ಲಿ ಹೆವಿ ಕೆಲಸ ಬರಲ್ಲ ಗಾಡಿ ಜಾಸ್ತಿ ಅಂತ ನಾವು ಹೇಳ್ತೀವಿ. ಲೈಲ್ಯಾಂಡ್ ಒಳ್ಳೆ ಗಾಡಿ, ಮಾಡಬಹುದು, ಚೆನ್ನಾಗಿದೆ. ಓಕೆ ಗಾಡಿ ಅದು. ಓಕೆ, ಪಿಕಪ್ ಸ್ವಲ್ಪ ಕಮ್ಮಿ ಅಲ್ವಾ? ಅದೇನಿಲ್ಲ, ಅದು ಸೆನ್ಸರ್ ಅವ್ರು ಅಡ್ಜಸ್ಟ್ ಮಾಡಿರ್ತಾರೆ, ಲಾಕ್ ಮಾಡಿರ್ತಾರೆ ಪಂಪ್ನಲ್ಲಿ. 80ಕ್ಕೆ ಲಾಕ್ ಇರ್ತದೆ, ಅದು ಓಪನ್ ಮಾಡಿದ್ರೆ ಅದು ಜಾಸ್ತಿ ಹೋಗ್ಬಿಡುತ್ತೆ. ಅವರು ಕಂಪ್ನಿಯಿಂದಾನೇ ಬರೋದು 80, ಅದರಲ್ಲೇ ಮೇಂಟೈನ್ ಮಾಡಬೇಕು. ಲೈಲ್ಯಾಂಡ್ಗೆ ಸ್ವಲ್ಪ ಪಿಕಪ್ ಎಲ್ಲ ಕಮ್ಮಿ ಅಲ್ಲ? ಕಡಿಮೆ, ಘಾಟಿಗೆ ಸ್ವಲ್ಪ ಕಡಿಮೆ. ಟಾಟಾದಷ್ಟು ಇರೋದಿಲ್ಲ? ಏನಿಲ್ಲ, ಟಾಟಾ ಇರ್ತದೆ, ಅದು ಇವಾಗ ಇದು ಮಾಡ್ಬೋದು ಲೈಲ್ಯಾಂಡಲ್ಲಿ. ಮತ್ತೆ ಇವಿತ್ತು ಏನಿದೆ 80ಕ್ಕೆ ಲಾಕ್ ಮಾಡಿರ್ತಾರೆ, ಸ್ಪೀಡ್ ಅಷ್ಟೇ. ಎವರೇಜ್ ಗಾಡಿ ಮಾತ್ರ? ಗಾಡಿ ಮಾತ್ರ ಎವರೇಜ್. ಹೌದು. ಹೊಸದಾಗಿ ಮೆಕ್ಯಾನಿಕ್ ಫೀಲ್ಡ್ಗೆ ಬರೋರಿಗೆ ಏನಂತ ಹೇಳ್ಲಿಕ್ಕೆ ಬಯಸ್ತೀರಾ ಸರ್? ನಾವು ಹೊಸದಾಗಿ ಬಂದಿರೋರಿಗೆ ಮೆಕ್ಯಾನಿಕ್ಗೆ ಹೇಳ್ತೀವಿ, ಲೈಲ್ಯಾಂಡ್ ಗಾಡಿ ಚೆನ್ನಾಗಿರ್ತಪ್ಪ, ಅವ್ರಿಗೆ ಆ ಗಾಡಿ ಕೆಲಸ ಜಲ್ದಿ ಕಲಿಬೋದು, ಕೆಲಸ ಮಾಡಿಸಿ ಅಂತ ಹೇಳ್ತೀವಿ. ಸರ್, ಇವಾಗ ನಾವು ಆಯ್ಕೆ ಮಾಡ್ಬೇಕು, ನಾವು ಟಾಟಾ ಮಿಸ್ತ್ರಿ ಆಗ್ಬೇಕು, ಲೈಲ್ಯಾಂಡ್ ಮಿಸ್ತ್ರಿ ಆಗ್ಬೇಕು, ಅದೇ ಆತರ? ಓಕೆ, ನಿಮಗೆ ಲೈಲ್ಯಾಂಡ್ ಮಿಸ್ತ್ರಿ ಆಗುವಂತ ಲೈಲ್ಯಾಂಡ್ ಮಿಸ್ತ್ರಿ ಆಗ್ಬೇಕು ಅಂತ ನಾವು ಆಸೆ ಇತ್ತು. ಅದಕ್ಕೆ ಆಗಿದ್ರಿ? ಅದಕ್ಕೆ ನಾವು ಆಗಿದ್ವಿ ಹಾಗೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ.